ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆಲ್ಮೋಸ್ಟ್ ಒಂದು 8 ಮಂತ್ಸ್ ಆಯ್ತಲ್ಲ ಗುರು ನಾನು ವ್ಲಾಗ್ಸ್ ಮಾಡಿ. ಅದಾದಮೇಲೆ ಇವತ್ತು ಮಾಡ್ತಾಯಿದ್ದೀನಿ. ನಮ್ಮ ಕರ್ನಾಟಕದಲ್ಲಿ ಒಂದು ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ನಿಮಗೆ ಟೈಟಲ್ ನೋಡಿ ಅಲ್ಲಿ ಐಡಿಯಾ ಬಂದಿರುತ್ತೆ. ಇಟ್ಸ್ ನಮ್ಮ ಕರ್ನಾಟಕದ ನೇತ್ರಾವತಿ ಪೀಕ್. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಗುರು, ಸ್ಟಾರ್ಟ್ ಮಾಡೋಣ ವ್ಲಾಗ್ನ. ನಮ್ಮ ತರಲೆ ಗ್ಯಾಂಗ್ ಸ್ವಲ್ಪ ತರಲೆ ಮಾಡಿಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. I am God. God is great. ಗಾಡಿ ಸ್ಟಾರ್ಟ್ ಮಾಡಿ ನೋಡೋಣ. ಬಜ್ಜಿ ಬಂಡ್ ಹಾಕ್ದಾಗ ಈಗ ಸ್ಟಾರ್ಟ್ ಮಾಡಿ ನೋಡೋಣ. ಸುಮ್ಮನೆ ಇವೆಲ್ಲ ಚಿಕ್ಕದು ನನ್ನ ಗಾಡಿ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ಕಲಾವಿದ ಕಾರಣ ನಮಸ್ಕಾರ ಕಾರಣ ನೀನು ರೂಮ್ಸ್ ಆರ್ ಫುಲ್ ಆಗಿದೆ. ಏನೇನು ಉನಾಸ್ರಾಂಡ. ನಮ್ಮ ಮಂಜುನಾಥ್ ಸರ್ ಅವರು ನಮಗೋಸ್ಕರ ಸ್ಟಿಕ್ಸ್ ರೆಡಿ ಮಾಡ್ಕೊಂಡ್ ಬಂದವ್ರು. 7 ಸ್ಟಿಕ್ಸ್ ಮಾಡ್ಬಿಟ್ರಾ? ಎಷ್ಟು ಬೇಕು ಹೇಳಿ. ಬೀಚಸ್ ನೋಡ್ಕೋಗ್ರು. ಹೆಣ್ಮಗು ಈ ಪಿಜರ್ ಎಲ್ಲೋ ನೋಡ್ದಂಗೈತಲ್ಲ, ನನಗೂ ಹಂಗೆ ಅನ್ನಿಸ್ತಾ ಐತೆ. ನೀನೇನು ಗುರು ನಾನು ಜರ್ನಿನ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 30 ಮಿನಿಟ್ಸ್ ಆಗಿದೆ. ಈಗ ಕರೆಂಟ್ಲಿ ನೈಸ್ ರೋಡಲ್ಲಿದ್ದೀನಿ. ಈಗ ಸಮಯ ಬಂದು 3:30. ಈಗ ನಾನು ಹೋಗ್ಬೇಕಾಗಿರೋ ಪ್ಲೇಸ್ ಬಂದು ಮಂಡ್ಯ ಗುರು. ಯಾಕಂದರೆ ಮಂಡ್ಯದಲ್ಲಿ ನಾವು ಕಾರ್ ಬುಕ್ ಮಾಡಿರೋದು, ಸೆಲ್ಫ್ ಡ್ರೈವ್ ಕಾರು. ಮಂಡ್ಯದಿಂದ ಹೊರನಾಡಿಗೆ ಹೋಗಿ ನಾನು. ಸೊ ನಾವು ಫ್ರೆಂಡ್ಸ್ ಎಲ್ಲ ಅಲ್ಲಿಗೆ ಗ್ಯಾದರ್ ಆಗ್ತೀವಿ. ಸೊ ನಾನೀಗ ಹೋಗೋಕ್ಕೆ ಮಿನಿಮಮ್ ಒಂದು 2 ಅವರ್ 3 ಅವರ್ ಆದರೂ ಬೇಕೇ ಬೇಕು. ಒಂದು ಅಂದಾಜು ಒಂದು 7 ಗಂಟೆ ಆಗುತ್ತೆ. ಹೋಗೋಷ್ಟೊಳ ಕತ್ಲೆ ಆಗುತ್ತೆ ಪಕ್ಕ. ಬನ್ನಿ ನಾವು ನಿಮ್ಮನ್ನ ಮಂಡ್ಯದಲ್ಲಿ ಸಿಗ್ತೀನಿ. ಅಲ್ಲಿಂದ ನಮ್ಮ ತರ್ಲೆ ಗ್ಯಾಂಗ್ ಜೊತೆಗೆ ನನ್ನ ಬ್ಲಾಗ್ಸ್ನ ಸ್ಟಾರ್ಟ್ ಮಾಡೋಣ. ಐಫೋನ್ದು ಶ್ರೀಧರ್ದು ನೋಡಿ ಫ್ರೆಂಡ್ಸ್, ಶ್ರೀಧರ್ ಐಫೋನು. ಇವಾಗ ಇಲ್ಲಿರೋ ಭಿಕ್ಷುಕರು ತಗೋತಾರ. ಇದು ಐಫೋನ್ ಟಿ. ಹೇಳು. ನಂಗೆ ಆಕ್ಚುಲಿ ಗೊತ್ತಿರ್ಲಿಲ್ಲ ಏನು ಈ ತರ ಬುಕ್ ಮಾಡ್ಬೇಕು ಅಂತ. ಅಲ್ಲಿ ಹೋದ್ರೆ ತಗೋಬೋದು ಅಂತ. ಆಮೇಲೆ ಸುಮ್ಮನೆ ಯಾವ ಇರ್ಲಿ ಅಂದ್ಬಿಟ್ಟು ಚೆಕ್ ಮಾಡಿದ್ವಾ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಫೋನ್ ಮಾಡಿದೆ. ಫೋನ್ ಮಾಡ್ಬಿಟ್ಟು ಕೇಳಿದ್ರೆ ಸರ್ ಆನ್ಲೈನ್ ಇರುತ್ತೆ ನೋಡಿ ಅಂತ. ನೀವು ಆನ್ಲೈನ್ ಚೆಕ್ ಮಾಡಿದ ಆಗಲಿಲ್ಲ. ಅದು ಆಗಲಿಲ್ಲ ಅಂದರೆ ಫ್ಲಾಟ್ ಆಗಿದೆ ಅಂತ ಕಷ್ಟ ಸಿಗೋದು. ಇದು ಗುರು ನಾವು ಮಾಡಿ ತಪ್ಪಿ ನೀವು ಮಾಡೋಕ್ಕೋಗ್ಬೇಡಿ. ನೀವೇನೋ ಟ್ರೆಕ್ಕಿಂಗ್ ಪ್ಲಾನ್ ಮಾಡ್ತಾಯಿದ್ರೆ 2 ವೀಕ್ಸ್ ಬಿಫೋರ್ ಆನ್ಲೈನ್ ವೆಬ್ಸೈಟ್ಗೆ ಹೋಗಿ www.kudremukh.nationalpark.in ಅಲ್ಲೋಗಿ ನೀವು ಕಂಪ್ಲೀಟ್ ಡೀಟೇಲ್ಸ್ನ ಫಿಲ್ ಮಾಡಬೇಕು ವಿತ್ ಗೌರ್ಮೆಂಟ್ ಐಡಿ ಪ್ರೂಫ್, ಎಷ್ಟು ಜನ ಹೋಗ್ತಾ ಇದ್ದೀರಂತ. ಇದು ಇತ್ತೀಚೆಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ತಂದಿರೋ ರೂಲ್ಸು. ನಮಗೂ ಈಗ ಗೊತ್ತಿರಲಿಲ್ಲ. ಈಗ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಕಾಲ್ ಮಾಡಿದಾಗ ನಮಗೆ ಗೊತ್ತಾಯಿತು. ಆ್ಯಂಡ್ ಮೇನ್ ಇನ್ನೊಂದು ಥಿಂಗ್ ಗುರು, ಎವ್ರಿ ಮಂಡೇ ಮಾತ್ರ ಸ್ಲಾಟ್ಸ್ ಓಪನ್ ಆಗೋದು. ನೀವು ವೀಕ್ ಮಿಡಲಲ್ಲಿ ಏನಾರು ಬುಕ್ ಮಾಡ್ತೀನಿ ಅಂತ ಹೋದರೆ ದೇವರಾಣಿಗೂ ಬುಕ್ ಮಾಡೋಕ್ಕಾಗಲ್ಲ ಗುರು. ಅಲ್ಲೇ ಪಾಪಪ್ ಬರುತ್ತೆ ಸ್ಲಾಟ್ಸ್ ಆರ್ ಆಲ್ರೆಡಿ ಫುಲ್ಡ್ ಅಂತ. ಸೊ ಅದಕ್ಕೆ ನೀವು ಈ ತಪ್ಪು ಮಾಡೋಕ್ಕೋಗ್ಬೇಡಿ. ನೆಕ್ಸ್ಟ್ ಟೈಮ್ ನೀವೇನೋ ಟ್ರೆಕ್ಕಿಂಗ್ ಪ್ಲ್ಯಾನ್ ಮಾಡ್ತಾಯಿದ್ರೆ ಈ ವೆಬ್ಸೈಟ್ಗೆ ಹೋಗಿ ನಿಮ್ಮ ಕಂಪ್ಲೀಟ್ ಡೀಟೇಲ್ಸ ಫಿಲ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಕೊನೆಗೂ ಕಾರ್ ಸಿಕ್ತು ಗುರು. ಇವ್ರ ಹೆಸರು ಸೋನಿ ಪ್ರಮೋದ್ ಅಂತ. ಇವ್ರದ್ದೇ ಆದಂಥ ಸೋನಿ ಟ್ರಾವೆಲ್ಸ್ ಮಂಡ್ಯದಲ್ಲಿದೆ ಗುರು. ನಿಮ್ಗೆ ಯಾವುದೇ ರೀತಿ 7 ಸೀಟರ್ ಆಗಲಿ 5 ಸೀಟರ್ ಕಾರ್ ಬೇಕು ಅಂದ್ರೂ ಇವ್ರ ನಂಬರ್ಗೆ ಕಾಲ್ ಮಾಡಿ 1 ವೀಕ್ ಮುಂಚೆನೇ ಬುಕ್ ಮಾಡ್ಕೋಬೇಕು. ಇವ್ರ ನಂಬರ್ನ ಸ್ಕ್ರೀನಲ್ಲಿ ಡಿಸ್ಪ್ಲೇ ಮಾಡ್ತಾಯಿದ್ದೀನಿ. ಕಾರ್ ತಗೊಳ್ಳೋಕ್ಕೂ ಮುಂಚೆ ಇವರಿಗೆ ಒಂದು ಗೌರ್ಮೆಂಟ್ ಐಡಿ ಪ್ರೂಫ್, ಒಂದು ಒರಿಜಿನಲ್ DL ಕಾರ್ಡ್ ಸಬ್ಮಿಟ್ ಮಾಡಬೇಕು. ಅದಾದಮೇಲೆ ಕಾರಲ್ಲಿರೋ ಇನ್ಸ್ಟ್ರಕ್ಷನ್, ನಮಗೇನೇ ಡೌಟ್ ಇದ್ದರೂ ಕಾರಲ್ಲಿ ಎಕ್ವಿಪ್ಮೆಂಟ್ಸ್ ಏನೇನಿದೆ ಎಲ್ಲದನ್ನು ಕ್ಲಿಯರ್ ಮಾಡ್ತಾರೆ. ಮತ್ತು ಜೊತೆಗೆ ಕಾರ್ ಡಾಕ್ಯುಮೆಂಟ್ಸು ನಮಗೆ ಕೊಟ್ಟು ಕಾರ್ನ ನಮಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಗಾಡಿ ಫೈನಲಿ ಆನ್ ಆಯಿತು. ಹ್ಯಾಪಿ ಜರ್ನಿ ಟು ಬೈ. ಸೇಫಾಗಿ ಹೋಗಿ ಮನೆಗೆ. ದೇವ್ರಿಗೆ ಕೈ ಮುಕ್ಕೊಂಡು ಜೈ ಆಂಜನೇಯ. ಕಾರಲ್ಲಿ ಲಗೇಜ್ ಇಡಂತ ಹೋದರೆ ಕಾರಲ್ಲಿ ಸ್ಪೇಸ್ಗೂ ನಾವು ತಂದಿರೋ ಲಗೇಜ್ಗೂ ಒಂದಕ್ಕೊಂದು ಸಂಬಂಧನೇ ಇರಲಿಲ್ಲ. ಹೆವಿ ಲಗೇಜ್ ತಂದುಬಿಟ್ಟಿದ್ವಿ. ಇದನ್ನು ನೋಡಿ ಶ್ರೀಧರ್ಗಂತೂ ಹೆವಿ ಶಾಕ್ ಆಗೋಯ್ತು. ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಇಂತೂ ಹೆಂಗೋ ಅಡ್ಜಸ್ಟ್ ಮಾಡಿ ಲಗೇಜ್ನ ಕಾರಿಗೆ ತುಂಬಿಸಿದ್ವಿ ಗುರು. ಅಷ್ಟರೊಳಗೆ ನಮಗೆ ಹೊಟ್ಟೆ ಸಿತಾಯಿತು. ಅಲ್ಲೇ ಮಹಾರಾಜ ಪ್ಯಾಲೇಸ್ಗೆ ನಾವು ಊಟಕ್ಕೆ ಹೋದ್ವಿ. ಬಟ್ ಊಟ ಮಾತ್ರ ಹೆವಿ ಸಖತ್ತಾಗಿತ್ತು ಗುರು. ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ಹೊರಟ್ವಿ ನಾವು. ಅಲ್ಲೇ ಪೆಟ್ರೋಲ್ ಬ್ಯಾಂಕ್ಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಕೊಂಡು ನಮ್ಮ ಜರ್ನಿನ ಹೊರನಾಡು ಕಾರಿಗೆ ಸ್ಟಾರ್ಟ್ ಮಾಡಿದ್ವಿ.
ನೋಡ್ತಿದ್ದೀನಿ ಮೊದಲನೇದಲ್ಲಿ ನೋಡಲ್ಲ. ಥ್ಯಾಂಕ್ಸ್ ಅಣ್ಣ. ಆನೆ ಹಾಕವ್ನೆ. ಯಾರು ಶೂರು ಸೂಟ್ ಹೋಯ್ತಾಯ್ತು, ನಾನೇನು ಮಾಡಲಿ? ಸುಡ್ತು, ನಾನೇನು ಮಾಡಲಿ? ಯಾವನು ನೋಡಿ ಟೀ ಕುಡಿಯಕ್ಕೆ ಬರೋಣ ಚೆಲ್ಕೊಂಡು ಕುಡಿತಾವೆ ನೋಡಿ ಅಪ್ರೂಪಕ್ಕೆ. ಮಚ್ಚ ಓಡಿಸ್ತೀಯ ಮಚ್ಚ? ಓಯ್ ಮಡಿಕೇರಿಯಲ್ಲಿ ಹೆಂಗೆ ಪಾರ್ಕಿಂಗ್ ಹಾಕಿದ್ ನಾನು? ಯಾರು ನೀನಾ? ಗಾಡಿ ಸ್ಟಾರ್ಟ್ ಮಾಡಿ ನೋಡೋಣ. ಬಜ್ಜಿ ಬಂಡ್ ಹಾಕ್ದಾಗ ಈಗ ಸ್ಟಾರ್ಟ್ ಮಾಡಿ ನೋಡೋಣ. ಸುಮ್ಮನೆ ಇವೆಲ್ಲ ಚಿಕ್ಕದು ನನ್ನ ಗಾಡಿ. ನೋಡ್ರಪ್ಪ, ಇದು ಚಿಕ್ಕದಂತೆ ಗಾಡಿ. ಎಲ್ಲ ಫುಲ್ ಶಿಫ್ಟ್ ಆಯ್ತವ್ರೆ. ಏನಾಯ್ತು? ಏ ಇಲ್ಲ ಕಣೆ, ಸೀರಿಯಸ್, ನಾನು ಫೋನಲ್ಲೆಲ್ಲ ಆಟ ಆಡಲ್ಲ. ಮತ್ತೆ ಫೋನ್ ಕಳ್ಕೊಂಡ ನಮ್ಮ ಹುಡುಗ. ಎಲ್ಲಿ? ಏ ನಿಜ ಇಲ್ಲ ಕಣೆ, ನೋಡು. ಆಟ ಆಡ್ಸಂಬಿಡ ನೋಡಿ ಹೇಳು. ಅವಳ ಡೌ ಗೊತ್ತು. ಇವಾಗ ಡೌ ಗೊತ್ತು ಬಿಡ. ಅವಾಗ ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು ಅಷ್ಟೇ. ಏ ಗೂಬೆ, ಸೀರಿಯಸ್ ಆಗಿ ಹೇಳ್ತಾವಳು ಇಲ್ಲ ಅಂತ. ಅವಳ ನನ್ನ ಬಗ್ಗೆ ಗೊತ್ತು. ಪೂ ಕೂಡ ಒಂದು ಪಿಕ್ ತೆಗಿಬೇಕು. ಕಾಮಿಡಿ ನೀನ್ ನಗೆದರೆ ಗೊತ್ತಾಗುತ್ತೆ ಇವಾಗ. ಏಯ್ ಹುಚ್ಚ ಕೊಡ ದೇವರೊಳಗೂ ತಗೊಂಡಿಲ್ಲ ನಾನು ಅಂದ್ರೆ ಬಿಡ, ನಮ್ಮ ಹತ್ರ ಇದೆ. ಯಾರು? ನನ್ನ ಹತ್ರ ಇದೆಯಾ? ಮನುಷ್ಯರು ಏನಾಯ್ತು? ಶ್ರೀಧರ್ ಕೆಳಗಿಳಿ ತಾಕತ್ತಿದ್ರೆ ಚಪ್ಲಿ ಕೊಡ. ಚಪ್ಲಿ ಬೇಕಾ? ಐ ತಡಿಯೋ, ತಗೊಳ್ಳೋ. ಐ ತಗೊಳ್ಳೋ, ತಗೊಳ್ಳೋ. ಸೂ ಕೊಡ್ತಾನೆ ಚಪ್ಲಿ. ಅಲ್ಲ ನೋಡಿ, ಇವನಿಗೆ ಕೆಳಗಿಳಕ್ ಭಯ, ಇವನಿಗೆ ರಾತ್ರಿ ಹೊತ್ತು ಭಯ ಇದೆ. ನೋಡ ಹಾಕೊಳ್ಳೋ, ಒರ್ಸೋಗು ಬಾ. ಇಳಿಯೋ, ತಾಕತ್ತಿದ್ರೆ ನೋಡೋಣ. ಇಳಿಯೋ, ಆಯ್ತು, ಒರ್ಸೋಗೋ. ಇಲ್ಲ, ಒರ್ಸೋಗು. ಇವಳು ಹನುಮಾನ್ ಚಾಲಿಸ್ ಹಾಕೊಂಡು ಕುತ್ಕೊಂಡು ಸ್ವಲ್ಪ ಹೊತ್ತು, ಸ್ವಲ್ಪ ಮೂವ್ ಮಾಡು. ಅದ್ರಲ್ಲಿ ಹೊಡ್ಸ್ಬಿಡ. ನನ್ ಬಟ್ಟೆ ಗುರು ಅದು. ಬಾರ ಬೇಡ ಬಾರ, ಅದು ವರ್ಷಿದ್ದೀನಿ ಸಾಕು. ಯಾಕೆ ಮಿಸ್ದೆ? ಒಂದ್ ಸ್ವಲ್ಪ ಪ್ಲೀಸ್ ಪ್ಲೀಸ್ ಪ್ಲೀಸ್. ನೋಡಿ 2 ಗಂಟೆ ಆದ್ರೂ ನಮ್ಮ ಹುಡುಗ ಹೆಂಗ್ ಕಾರ್ ಡ್ರೈವ್ ಮಾಡ್ತಾನೆ, ಕಣ್ಣು ಒಂಚೂರು ಮಿಟುಕ್ಸ್ತಿಲ್ಲ. ಬಟ್ ಇಲ್ಲೊಬ್ರು ದೇವ್ರ ಸಂಘ ಕೂತ್ಕೊಂಡಿದ್ದಾರೆ. ಯಾವ್ದು? ಹನುಮಾನ್ ಚಾಲಿಸ್. ಏನಕ್ಕೆ ಹಾಕೊಂಡ್ರು? ಅಲ್ಲಿ ಕ್ರಾಸ್ ಸಿಂಬಲ್ ರೋಡ್. ನಿನಗೆ ಧೈರ್ಯ ಇದೆಯಲ್ಲ ಮಚ್ಚ, ನೀವು ರೆಡ್ ಲೈಟು ದೇವಾಲ ಅದು ಯಾವ್ದಾರ ಅನಿಮಲ್ ಪಾಸ್ ಆದಾಗ ರೆಡ್ ಲೈಟ್. ಫೈನಲಿ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಸನ್ನಿಧಿಗೆ ತಲುಪಿದ್ದೀವಿ. ಎಷ್ಟು ಟೈಮ್ ಮಚ್ಚ? ಟೈಮ್ 3:30. 3:30 ಮಧ್ಯರಾತ್ರಿ. ಹೊರನಾಡು ಭಯಂಕರ ಗೆಸ್ಟ್ ಇದ್ದಾರೆ ಗುರು, ತುಂಬ ಕಾರ್ಸ್ಕೊಂಡು ನಿಂತ್ಕೊಂಡ್ಬಿಟ್ಟವೆ. ಇದೇ ದೇವಸ್ಥಾನ ಟ್ರಸ್ಟು, ಇದೇ ದೇವಸ್ಥಾನ ನೋಡಿ. ರೂಮ್ಸ್ ಆರ್ ಫುಲ್ ಆಗಿದೆ. ಹೆವಿ ಗೆಸ್ಟ್ ಇದ್ದಾರೆ ಗುರು. ಇಲ್ಲೂ ಹೆವಿ ಬುಕ್ ಆಗ್ಬಿಟ್ಟಿದೆಯಲ್ಲ ಗುರು, ಇಲ್ಲೂ ಹೆವಿ ಕಾರ್ಗಳವೆ ಮಚ್ಚ. ಅಲ್ಲಿ ರಿಸೆಪ್ಷನ್ ಇದೆ ನಡಿ, ಆ ಕಡೆ. ಹಿಂಗೆ ನೋಡಿ.
ಏನಿಲ್ಲ ನಾವು ಜಸ್ಟ್ ಫ್ರೆಶ್ ಅಪ್ ಆಗಿ ಹೋಗ್ತಿರೋದೆ ಟ್ರೆಕ್ ಮಾಡಕ್ಕೆ. ಸಮಯ ಬೆಳಗಿನ ಜಾವ 6 ಗಂಟೆ. ಎಲ್ಲ ರೆಡಿ ಆಗ್ತಾ ಇದ್ದೀವಿ ಟ್ರೆಕ್ಕಿಗೆ. ಒಂದು ಬ್ಯೂಟಿಫುಲ್ ಆದ ವ್ಯೂ ನೋಡೋಕ್ಕೆ ಬನ್ನಿ ಹೋಗೋಣ. ಹುಡುಗಿರುಗಳು ಮೇಕಪ್ ಮಾಡ್ಕೊಂಡು ಸಿಗಲ್ಲ ಮಚ್ಚ. ಹುಡುಗಿರ ಬಗ್ಗೆ ನಿನ್ಗಿರೋ ಅಭಿಪ್ರಾಯ ಏನು ಮಚ್ಚ? ನಾನು ಏನಿಲ್ಲ ಮಾಡ್ಬಿಡ್ತಾರೆ ನನ್ನ ಭಯ ಆಯ್ತದೆ. ಅರ್ಧ ಗಂಟೆ ಆಯಿತು. ರೂಮ್ನ ಚೆಕ್ಔಟ್ ಮಾಡಿ ಮತ್ತೆ ನಮ್ಮ ಲಗೇಜಸ್ನ ಕಾರ್ಗೆ ರಿಲೋಡ್ ಮಾಡಿ ನಮ್ಮ ಪಯಣ 102 ನೇತ್ರಾವತಿಗೆ ಸ್ಟಾರ್ಟ್ ಮಾಡಿದ್ವಿ. ಏನೀಗ ಸಮಯ ಒಂದು 7 ಕಾಲ ಆಗಿದೆ. ಏನಿಂದ 2 3 ಅವರ್ ಅಷ್ಟೇಗೂ ನಾವು ನಿದ್ದೆ ಮಾಡಿದ್ದು. ಆಲೇ ಗೈಡ್ ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡ್ತವ್ರೆ. ಯಾಕಂದರೆ 6:30 ಬೇಸ್ ಪಾಯಿಂಟಲ್ಲಿ ಇರಬೇಕಾಯಿತು. ಬಟ್ 7 ಕಾಲ ಆದರೂ ಟ್ರಾವೆಲ್ ಮಾಡ್ತಾಯಿದ್ವಿ. ಹೊರನಾಡಿಂದ ನೇತ್ರಾವತಿ ಪೀಕ್ಗೆ ಬೇಸ್ ಪಾಯಿಂಟಿಗೆ ಒಂದು 16 ಕಿಲೋಮೀಟ್ರ್ ಇದೆ. ಏನು ಸುಮಾರು ಒಂದು ಅರ್ಧ ಗಂಟೆ ತಗೊಳುತ್ತೆ. ಬಟ್ ಹೋಗ್ತಾ ದಾರಿಲ್ಲ ಪ್ರಕೃತಿ ಸೌಂದರ್ಯವನ್ನು ನೋಡೋಕ್ಕೆ 2 ಕಣ್ಣು ಸಾಲದವರು ನಿಜವಾಗ್ಲೂ, ಎಸ್ಪೆಷಲಿ ಮಾನ್ಸೂನ್ ಟೈಮಲ್ಲಿ. ಅಷ್ಟರಲ್ಲಿ ನೇತ್ರಾವತಿ ಬೇಸ್ ಪಾಯಿಂಟಿಗೆ ರೀಚ್ ಆದ್ವಿ ಗುರು. ಈಗ ಸಮಯ ಬಂದು 7:45. ನಾವು ಹೋಯ್ದ ತಕ್ಷಣ ಒಂದು ಗೌರ್ಮೆಂಟ್ ಶೀಟ್ ಕೊಡ್ತಾರೆ. ಅದರಲ್ಲಿ ನಮ್ಮ ನೇಮು ಮತ್ತು ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಮತ್ತು ನಾವು ಎಲ್ಲಿಂದ ಬಂದಿದ್ದೀವಿ ಮತ್ತು ನಮ್ಮ ಸಿಗ್ನೇಚರ್ ಪ್ರತಿಯೊಬ್ಬರದ್ದು ಡೀಟೇಲ್ಸ್ ಆ ಫಾರ್ಮಲ್ಲಿ ಫಿಲ್ ಮಾಡಬೇಕು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ಈ ಗೈಡ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ಸ್ಕ್ರೀನಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಗೆ ಏನೇ ಡೌಟ್ ಇದ್ದರೂ ಕ್ಲಿಯರ್ ಮಾಡ್ಕೋಬೋದು. ಸೊ ಇಲ್ಲಿ ನಾವು ವೆಹಿಕಲ್ ನಮ್ಮದು ರೆಡಿ ಆಗಿದೆ ನೋಡಿ. ಅಲ್ಲಿ ಇದ್ದಾರೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ನೋಡಿ. ನಮ್ಮ ಹುಡುಗ ಅಲ್ಲಿ ತಿಂಡಿ ತೊಗೊಂಡು ಪ್ಯಾಕ್ ಮಾಡಿದ್ದಾನೆ. ಇದೇ ನಮ್ಮ ಗಾಡಿ ರೆಡಿಯಾಗಿದೆ. ಸೊ ನಮ್ಮ ಕಾರಲ್ಲಿ ಪಾರ್ಕ್ ಮಾಡಿದ್ದೀವಿ. ಲೆಟ್ಸ್ ಗೋ ಫಾರ್ ಟ್ರೆಕ್ಕಿಂಗ್. Call me madam. Call me ma'am. ಮಚ್ಚಾ ಅದಾಗಲ್ಲ ಬ್ರೋ, ಇದೇ ಬೆಸ್ಟು ಸಾಕು. ನಿಮಗೆ ಟಿಫನ್ ಬೇಕಂದರೆ ಇಲ್ಲೇ ಸ್ವಲ್ಪ ದೂರದಲ್ಲಿ ಒಂದು 100 ಮೀಟರ್ಸ್ ದೂರದಲ್ಲಿದೆ. ಟಿಫನ್ ಕೊಡ್ತಾರೆ ನಿಮಗೆ. ರೈಟ್ ಏನು ಮಾಡಿದೆ ಮತ್ತೆ ಪಾರ್ಸಲು? ಹಾಂ ರೈಟ್, ನಾವು ಪಲಾವ್ ಪಾರ್ಸಲ್ ಮಾಡ್ಕೊಂಡು ಬಂದಿದ್ದೀವಿ. ಬಟ್ ಅಲ್ಲಿ ಏನೇನಿದೆ ಗೊತ್ತಿಲ್ಲ. ಸೊ ಟ್ರೆಕ್ಕಿಂಗ್ ಪಾಯಿಂಟ್ಗೆ ಹೋಗುವಂಥ ದಾರಿ ಇದು. ಇಲ್ಲಿಂದ ಮುಂದೆ ವೆಹಿಕಲ್ ಅಲೋ ಮಾಡಲ್ಲ. ನಮ್ಮ ವೆಹಿಕಲ್ ಅಲ್ಲಿ ಪಾರ್ಕ್ ಮಾಡಿದ್ದೀವಿ. ಕೊಡಿ ಬ್ರೋ, ಇಲ್ಲಿ ಕೊಡಿ ಬ್ರೋ. ನೋಡಿದೆ. ಸೊ ನಾವು ಕಂಪ್ಲೀಟ್ ಟ್ರೆಕ್ಕಿಗೆ ಬರೋ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ಫಿಲ್ ಮಾಡಬೇಕು ವಿತ್ ಫೋನ್ ನಂಬರ್ ಆ್ಯಂಡ್ ಸಿಗ್ನೇಚರ್. ಎಲ್ಲ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿರ್ತಾರೆ. ಹಾಂ, ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋಣ ಗುರು. ಹಾಂ, ಅದು ಆ ಬೆಳೆ ಸಂಜೆ ಕೊಟ್ಬಿಡ್ಬೇಕಲ್ಲ. ತಂದು ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಲ್ತು ಕೊಡ್ಬೇಕು. ಹಾಂ, ಅಲ್ಲಿ ಏನು ಪ್ಲಾಸ್ಟಿಕ್ ಆಗಿಲ್ಲ ಅದು ಚೆಕಿಂಗ್ ಆಗ್ತದೆ. ಓಕೆ. ಪ್ರೆಸೆಂಟ್ ಗೈಡ್ ನೇತ್ರಾವತಿಗೆ. ಅಣ್ಣ ನಿಮ್ಮ ಹೆಸರು? ಮಂಜುನಾಥ್. ಎಷ್ಟು ಪ್ಲಾಸ್ಟಿಕ್ಸ್ ಜಾಸ್ತಿ ಕ್ಯಾರಿ ಮಾಡಬೇಡಿ. ಯಾಕಂದ್ರೆ ಈಗ ಕುಮಾರ್ ಪರ್ವತದಲ್ಲಿ ಹೆಂಗೆ ಅಂದ್ರೆ ಪ್ಲಾಸ್ಟಿಕ್ಸ್ ಅಲೋ ಮಾಡ್ತಾರೆ, ಬಟ್ ಡೆಪಾಸಿಟ್ ಮಾಡ್ಕೊತಾರೆ. ಇಷ್ಟು ಅಂತ ಪ್ರತಿಯೊಂದು ಕೌಂಟ್ ಮಾಡ್ತಾರೆ. ಪ್ರತಿಯೊಂದು ಚಾಕ್ಲೇಟ್ ಕವರು ಕೌಂಟ್ ಮಾಡ್ತಾರೆ. ಇಲ್ಲಿ ಅದೇ ರೀತಿ ಕಾನೂನು. ಹಾಂ, ಸೇಮ್ ಲೈಫ್ ಪರ್ವತ ಥರ ಕಾನೂನು ಇಲ್ಲೂ ನಡೀತಾ ಇದೆ ನೇತ್ರಾವತಿ ಪೀಕಲ್ಲಿ. ಅದು ಒಂದು ರೀತಿ ಒಳ್ಳೇದೇ. ನಾವು ಪರಿಸರನ ಹಾಳು ಮಾಡೋದು ಬೇಡ ಅಂತ ಇವರು ಒಂದು ಸ್ಟ್ರಿಕ್ಟ್ ಆಕ್ಷನ್ ತಗೋತಿದ್ದಾರೆ. ಅದು ಒಂದು ರೀತಿ ಒಳ್ಳೇದೇ. ಡೆಪಾಸಿಟ್ ಎಷ್ಟು ಅಂತ ಗೊತ್ತಿಲ್ಲ. ಇನ್ನು ಫಾರೆಸ್ಟ್ ಆಫೀಸಿಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಗುರು. ಮುಂದಾಡೆ ನೋಡು ಗುರು ಹೆಂಗಿದೆ ಅಂತ ತೋರಿಸ್ತೀನಿ ನೋಡ ಅಲ್ಲಿ. ನಿಮ್ದು ಇಲ್ಲಿ ಯಾವ ಭಾಷೆ ಮಾತಾಡೋದು? ತುಳು ಭಾಷೆನಾ? ತುಳು ಕನ್ನಡ ಎರಡು. ಓಕೆ. ತುಳು ಅರ್ಥ ಆಗುತ್ತಾ ಮತ್ತೆ ನಿಂಗೆ? ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಯಾರು ಊಟ ಆಯ್ತಾ ಅಂತ ಹೇಳು.
ಹೇಳಕ್ಕೇನು ಹೇಳ್ತೀರಾ? ಉಣಸ್ರಾಂಡ ಅಂದೆ ಏನೇನು ಉಣಸ್ರಾಂಡ ಅಂದೆ ಉನಾಸ್ರಾಂಡ ಒಂದು ನಿಮಿಷ ಇದೆ, ಅದು ನಾನು ಟ್ರಯಲ್ ಮಾಡ್ತೀನಿ. ನಮ್ಮ ಕಡೆ ಅಂತೂ ಇದು ಕೆಡ್ದಾಗ ಕೇಳಿಸ್ತಿದೆ, ಚೆಕ್ ಮಾಡೋಣ ಅವ್ರ ಹತ್ರ. ಮಚ್ಚ ಒಂದು ಕೇಳಬೇಕು, ಉಣಸ್ರಾಂಡ ಏನು ಅಂಡ್ ಏನ್ ಅಂಡು ಉಣಸ್ರಾಂಡ್ ಅದು ಏನ್ ಅಂಡು? ಅದೆಲ್ಲ ಉಣಸ್ರಾಂಡ ಅಂದೆ. ಉಣಸ್ರಾಂಡ ಅಂದೆ. ಎಂತ ಮಾರ ನಿಮ್ಗೆ ಗೊತ್ತುಂಟು ತುಳು ಭಾಷೆ? ಗೊತ್ತು ಮಾರ್ರೆ ನಮಗೆ. ಓ ಇಲ್ಲಿ ಒಬ್ರು ಇದ್ದಾರೆ, ಏನು ಯಾಮರ್ಸಕ್ಕಾಗಲ್ಲ. ಫೈನಲಿ ತಿಂಡಿ ಮಾಡೋಕ್ಕೆ ಒಂದು ಜಾಗ ಸಿಕ್ತು. ತಿಂಡಿ ಮಾಡಿ ಹೊರಡೋಣ. ಅಪ್ಪ ಇನ್ನೂ ಟ್ರೆಕ್ಕಿಂಗ್ ಮಾಡಲ್ಲ, ಆಲೇ ಸುಸ್ತಾಗ್ತದೆ. ದಟ್ಸ್ ನಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟ್ ಇಲ್ಲಿಂದ. ನೋಡಿ ಬೈಕ್ಸ್ ಎಲ್ಲ ಬರ್ಬೋದು ಇಲ್ಲಿಗೆ, ಬಟ್ ಮಳೆಗಾಲದಲ್ಲಿ ಸ್ವಲ್ಪ ರಿಸ್ಕಿ, ಸ್ಕಿಡ್ಡು ಆಗುತ್ತೆ. ಬಟ್ ಬೈಕ್ಸ್ ಇದೆ, ಬಟ್ ಕಾರ್ಸ್ ಯಾವುದೂ ಬರೋಕ್ಕಾಗಲ್ಲ, ತುಂಬ ಕಷ್ಟ. ಬೈಕ್ಸ್ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಪಾರ್ಕ್ ಮಾಡ್ಬೋದು. ಸೊ ಹಿಂಗೋಗಿ ಅಲ್ಲೋದ್ರೇ ಅದೇ ಫಾರೆಸ್ಟ್ ಆಫೀಸ್ ಡಿಪಾರ್ಟ್ಮೆಂಟಲ್ಲಿದೆ ಚೆಕ್ ಪಾಯಿಂಟ್. ಎಲ್ಲ ಚೆಕ್ ಮಾಡಿ ನಮ್ಮನ್ನು ಅಲೋ ಮಾಡ್ತಾರೆ. ಯಾವ್ದ್ರ ಸ್ಟೆಪ್ಪ ನೋಡಿ. ಫೋನ್ ಇಲ್ಲಿ ಇಕ್ಕೋದು ಈ ಕಡೆ ಹೆಂಗಂದ್ರೆ, ಇಲ್ಲಿ ಒಂದೇ ಕಡೆ ನೆಟ್ವರ್ಕ್ ಸಿಗೋದು ನೋಡಿ. ಫೋನ್ ಇಲ್ಲಿ ಇಕ್ಬಿಡ್ತಾರೆ, ಕಾಲ್ ಬಂದರೆ ಅಟೆಂಡ್ ಮಾಡೋದು, ಇಲ್ಲೇ ಮಾತಾಡಿ ಇಲ್ಲೇ ಹೋಗೋದು ಅಷ್ಟೇ. ಆದರೂ ಈ ಫಾರೆಸ್ಟಲ್ಲಿ ಮನೆ ಕಟ್ಕೊಂಡು ಜೀವನ ಮಾಡ್ತಾರೆ, ಗ್ರೇಟ್ ಗುರು ಇವರೆಲ್ಲ. ಸ್ನ್ಯಾಕ್ ಕಮ್ಮಿ ಆಯ್ತು ಸರಿ ಇರೋ. ಬರಲಿ ಇಲ್ಲೇ ಇರ್ಲಿ, ನಾ ಬರ್ತಾ ತಗೊಂಡು ಹೋಗ್ತೆ. ಸ್ನ್ಯಾಕ್ಸ್ ತಂದಿದ್ದು ಇಲ್ಲಿ ಇಟ್ಬಿಟ್ಟು ಹೋಗ್ತಾ ಇದ್ದೀವಿ ಈಗ. ಲೆಟ್ಸ್ ಸ್ಟಾರ್ಟ್. ಇಲ್ಲಿಂದ ಎಷ್ಟು ಕಿಲೋಮೀಟ್ರು? ಇಲ್ಲಿಂದ 6 ಕಿಲೋಮೀಟ್ರು. ಅಂದರೆ ಈ ಫಾರೆಸ್ಟ್ ಚೆಕ್ ಪೋಸ್ಟಿಂದ 6 ಕಿಲೋಮೀಟ್ರ್ ಇದೆ. ಇಲ್ಲೋಗಿ ನೋಡ್ಬೋದಾ? ಏನು ಕಾಣಿಸೋದಿಲ್ವಲ್ಲ ಗುರು, ನಿಮಗೂ ತೋರಿಸ್ತೀನಿ ನೋಡಿ. ಅಲ್ಲಿ ಫುಲ್ಲು ಫಾಗ್ ತುಂಬಿಕೊಂಡಿದೆ. ಸುಸ್ತಾಗೋಯ್ತಾ? ಎಷ್ಟು ಡೆಪಾಸಿಟ್ ಮಾಡಿದ್ದು? 100 rupees ಡೆಪಾಸಿಟ್ ಮಾಡಿರೋದು. ಯಾವ್ದು ಒಂದು ಪ್ಲಾಸ್ಟಿಕ್ 100 ರೂಪೀಸಾ? ಬರೀ 100 rupees ಡೆಪಾಸಿಟ್ ಮಾಡಿರೋದು. ಆದ್ರೆ ಇವಾಗ ಏನು ಕೌಂಟಿಗೆ ತಗೊಂಡಿದ್ದಾರೆ ಅವರು, ಅದು ವಾಪಸ್ ತಗೊಂಡು ಹೋಗ್ಬೇಕು. ಒಂದು ತಗೊಂಡೋಗಿಲ್ಲ ಅದಕ್ಕೆ 100 rupees ಎಕ್ಸ್ಟ್ರಾ. ಒಂದು ಪೀಸ್ ಇಲ್ಲ ಅಂದ್ರೆ ಸೇಮ್ ಲೈಕ್ ಕುಮಾರ್ ಪರ್ವತ ಅಲ್ಲ, ಒಂದು ಪೀಸ್ ಇಲ್ಲ 100. ನೇತ್ರಾವತಿ ಟ್ರೆಕ್ಕಿಂಗ್ ರೂಟ್ ಎಷ್ಟಿದೆ ಮಚ್ಚ ನಮ್ದು ಟೋಟಲ್ ಪ್ಲಾಸ್ಟಿಕ್? ಟೋಟಲ್ 7, 14. ಸೊ ಫೈನಲಿ ನೇತ್ರಾವತಿ ಟ್ರೆಕ್ಕಿಂಗ್ ರೂಟ್ ಸ್ಟಾರ್ಟ್. ಹಾಗೆ ಹೇಳ್ದೆ ನೋಡಿ ನಮ್ಮ ಟ್ರಿಪ್ ಗೈಡು. ಅಣ್ಣ ನಿಮ್ಮ ಹೆಸರು ಹೇಳಿದ್ರೆ ಮಾಡ್ತೋದೆ? ಮಂಜುನಾಥ್ ಅವರು ನಮಗೋಸ್ಕರ ಕಡ್ಡಿ ರೆಡಿ ಮಾಡ್ತವ್ರೆ. 7 ಸ್ಟಿಕ್ಸ್ ಮಾಡ್ಬಿಟ್ರಾ? ಎಷ್ಟು ಬೇಕು ಹೇಳಿ. ನಡಿ ಮಚ್ಚ, ನಾನೊಂದು ಇಟ್ಕೊತೀನಿ ಕೊಡಿ. ಅವ್ರು ಆಲೇ ಹೋಗ್ಬಿಟ್ಟವ್ರು ಮುಂದೆ. ಓಯ್ ಸ್ಟಿಕ್ಸ್ ನಿಮ್ಗೆ ಎರಡು ಅವಶ್ಯಕತೆ ಇದೆ. 2 ಸ್ಟಿಕ್ಸ್ ಒಂದೇ ಸಾಕಾ? ಹಾಂ, ಈ ಸ್ಟಿಕ್ಸಿಂದ ಸ್ವಲ್ಪ ಹೆಲ್ಪ್ ಆಗುತ್ತೆ. ಕ್ಲೈಮ್ ಮಾಡಬೇಕಲ್ಲ. ಯಾವುದು ಆಗ್ತಾ ಕೂತದೆ. ಕ್ಲೀಚಸ್ ಇದೆಯಾ? ಬೀಚಸ್ ನೋಡ್ಕೋಗ್ರು. ಎಲ್ಲ ಬೆನ್ನ ಚುಸ್ತಾರೆ ಗುರು.
ನೀರು ನಡಿ ಹಾಕೋ ನಡಿ ಹೋಗೋಣ. ಹೆವಿ ಟೈರ್ಡ್ ಆಗ್ತಿದೆ ಇಷ್ಟು ಬೇಗ ಡ್ರೈವ್ ಹೇಳೋದೇ ಕಷ್ಟ ಅಂತ ನಾನು ಅಂತ ಅವ್ರು ಹೇಳ್ತಿದ್ರು, ನಾನಲ್ಲ. ಮ್ಯಾನೇಜ್ ಮಾಡ್ತವನೆ. ಬ್ಲಾಗಲ್ಲಿ ಹಾಕು ನೋಡೋಣ ಈ ಕತೆ. ನೋಡಿ ಕೊನೆಗೂ ನಮ್ಮ ಹುಡುಗ ಲೀಚಸ್ ಹುಡುಗ ಹಂಗೆ ರಂಗೇರು ಬ್ಲಡ್ ಸಕ್ಕರ್ ಇದು. ನಂಗೂ ಹಂಗೆ ಅನ್ನಿಸ್ತೈತೆ. ಬರ್ಲಿ ಬರ್ಲಿ ಏನು ಮಾಡೋಕ್ಕಾಗಲ್ಲ ಅದು. ನಾನು ಲೀಚು ಬ್ಲಡ್ ಸಕ್ಕರ್ ಹೆಂಗಿರುತ್ತೆ ಅದು? ಹಿಂಗೆ ಹೆಂಗಿರುತ್ತಂತೆ ನೋಡಿ. ಈ ನನ್ನ ಮಗ ಲೀಚ ಸಿಕ್ಕೊಂಡು ಆಟ ಆಡ್ತಾನೆ. ಅಲ್ಲಿ 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 ಮಚ್ಚ ಅಲ್ಲಿ ಇಲ್ಲಿ ಇಲ್ಲಿ ಆ ಸೌಂಡ್ ಎಫೆಕ್ಟ್ ಚೆನ್ನಾಗಿ ಬರ್ತದೆ. ಆಯ್ ಹೇಳುತ್ತೆ. ಏ ಪ್ಲೀಸ್ ಕಣ, ನನ್ನ ಹತ್ರ ಮೊದಲೇ ಅಲ್ಲ ಆಯ್ ಹೇಳು ಅಟ್ಲೀಸ್ಟ್. ಹತ್ರ ತಗೊಂಡೋಗು ಆಯ್ ಹೇಳು. ಮನೆ ದೇವ್ರ ಮೇಲೆ ಆಣೆ ನನ್ನ ಹತ್ರ ಬಂದ್ರೆ. ಮಚ್ಚ ನಿನ್ ಮೇಲಾಣೆ. ಕಡ್ಡಿ ನೋಡಿದ್ರು ಹೋಗ್ತಾ ಇದೆಯಾ? ಕಡ್ಡಿ ನೋಡಿದ್ರತಾ ಇದೆಯಾ? ಇಲ್ಲ, ಒಂದೊಂದ್ಸರಿ ಇದಿರುತ್ತೆ, ಒಂದೊಂದ್ಸರಿ ನಾವಿದ್ದ ಜೋರು ಮಾಡುತ್ತೆ. ಬೈಲ್ ಬೈಲ್ ಬೈಲ್. ಏನು ಮಾತಾಡ್ತಿದ್ಯೋ? ಜಿಂಜರ್ ಅನ್ನೋದು ಇದು ಇಷ್ಟೊಂದು ಚಿಕ್ಕದಿದೆ. ಡ್ಯಾಶ್ ಆ್ಯಂಡ್ ಡ್ಯಾಶ್ ಕ್ರಾಶ್ ಇದಕ್ಕಂತ. ಕ್ರಾಸ್ ಬಿಡ. ಸಾಯಂಕಾಲ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿಂದ ಬಾಳಗರಿ ದಿನೇಶನ್ ನೋಡ್ತೀವಿ. ಇದೇ ನಾಡು ಇದೇ ಭೂಮಿ ಎಂದೆಂದೂ ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಬಾಗರು ನನಗೆ ಕೊಟ್ಟಿದ್ದಾರೆ ಸ್ವಲ್ಪ ಹ್ಯಾಂಡ್ಲ್ ಮಾಡೋ ಅಂತ. ಬಟ್ ನನಗೇನು ಮಾತಾಡೋಕ್ಕೆ ಬರಲ್ಲ ಆ್ಯಕ್ಚುಲಿ. ಇಲ್ಲಿ ಮುಂದೆ ನೋಡಿ ಸಾಕಾಗಿದೆ. ವಾವ್, ಇವಾಗ ಕ್ಲೌಡ್ ಕ್ಲಿಯರ್ ಆಗಿದೆ. ಬಾ ಏನಿಲ್ಲ ಬಿಡು. ಅಳಕ್ಕಾಗ್ದೆ ಅಳಕ್ಕಾಗ್ದೆ ಬಾಳಕ್ಕಾಗ್ದೆ ಸಾಯಕ್ಕಾಗ್ದೆ ಮರಿಯ ಹೋಗುತ್ತಿಲ್ಲ ಪ್ರೀತಿ ಹುಚ್ಚು ಕೆಂಚಾಲು ಮಚಾಲು ಎಂಗೋಳ ನಿಂಡೋಗಳು. ಯಾಕ್ರೋ ಈ ನೆಟ್ವರ್ಕ್ ಹಾಳು ಮಾಡ್ತೀರಾ?